ರಾಜ್ಯ ಸರ್ಕಾರ ಲಕ್ಷಾಂತರ ಕಾರ್ಮಿಕರಿಗೆ ಬಂಪರ್ ಗಿಫ್ಟ್ ಅನ್ನ ನೀಡಿದೆ. ಮಿನಿಮಮ್ ವೇಜಸ್ ನ 60% ಹೆಚ್ಚಳ ಮಾಡುವ ಮೂಲಕ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಸಿಹಿ ಸುದ್ದಿ ನೀಡಿದೆ. ಇದನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರ ತಿಳಿಸಿದ್ದು, ಮಿನಿಮಮ್ ವೇಜಸ್ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೆಷ್ಟಿರಲಿದೆ ಮತ್ತೆ ಯಾವೆಲ್ಲ ವಲಯಗಳು ವೇತನ ಹೆಚ್ಚಳಕ್ಕೆ ಸೇರ್ಪಡೆಯಾಗಲಿವೆ ಅಂತ ತಿಳಿಸಿದ್ದಾರೆ. ಒಟ್ಟು ರಾಜ್ಯದ 81 ವಲಯಗಳ ಕಾರ್ಮಿಕರಿಗೆ ಈ ಪರಿಷ್ಕೃತ ವೇತನ ಅನುಕೂಲವಾಗಲಿದೆ. ಇನ್ನು ಪ್ರಮುಖವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಕೊರಿಯರ್ ಸರ್ವಿಸ್ಗಳಾಗಿರ್ಬೋದು, ಇ ಕಾಮರ್ಸ್ ಆಗಿರ್ಬೋದು, ಎಂಸ್ಯಾಂಡ್ ಘಟಕಗಳಲ್ಲಿ, ಕಂಪ್ಯೂಟರ್ ಸೆಂಟರ್, ಸೈಬರ್ ಸೆಂಟರ್ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಈ ಒಂದು ಮಿನಿಮಮ್ ವೇಜಸ್ ಅನುಕೂಲಗಳು ಆಗ್ತವೆ. ಇನ್ನು ಪ್ರಮುಖವಾಗಿ ನಗರ ಪ್ರದೇಶದಲ್ಲಿ 23,376 ರೂಪಾಯಿ ಕನಿಷ್ಠ ವೇತನ ಇದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 19,319 ರೂಪಾಯಿ ಕನಿಷ್ಠ ವೇತನ ಸಿಗಲಿದೆ. ಇನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ, ಯಾವುದೇ ಲಿಂಗ ತಾರತಮ್ಯ ಮಾಡುವಂತಿಲ್ಲ ಅಂತ ಗೆಜೆಟ್ ನಲ್ಲಿ ತಿಳಿಸಲಾಗಿದೆ. ಇನ್ನು ಪ್ರಮುಖವಾಗಿ ರಜಾ ದಿನಗಳಲ್ಲಿ ಕೆಲಸ ಮಾಡೋರಿಗೆ ಡಬಲ್ ವೇತನವನ್ನು ನೀಡಬೇಕು ಮತ್ತೆ ಹಣವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ.